ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPP ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025ರ ಈ ವರ್ಷದಲ್ಲಿ ಸಿಂಹ ರಾಶಿಯವರಿಗೆ ಈ ಮೇ ತಿಂಗಳಿನಿಂದ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಈ ರಾಶಿಯವರಿಗೆ 2025ರ ರಾಶಿ ಜಾತಕದ ಪ್ರಕಾರ ನಿಮ್ಮ ವೃತ್ತಿ, ಹಣಕಾಸು, ಆರೋಗ್ಯ, ಕುಟುಂಬ, ಶಿಕ್ಷಣ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಈ ಮೇ ತಿಂಗಳಿಂದ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತೀರ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಸಿಂಹ ರಾಶಿಯವರಿಗೆ 2025ರಲ್ಲಿ ಈ ಮೇ ತಿಂಗಳಿಂದ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ಸಿಂಹ ರಾಶಿಯವರಿಗೆ ಮಖ 4ನೇ ಪಾದ, ಪೂರ್ವ ಪಾಲ್ಗುಣಿ, ಪುಬ್ಬ 4ನೇ ಪಾದ, ಉತ್ತರ ಪಾಲ್ಗುಣಿ 1ನೇ ಪಾದದಲ್ಲಿ ಜನಿಸಿದವರು ಈ ಸಿಂಹ ರಾಶಿಯವರು ಬರ್ತಾರೆ ಸ್ನೇಹಿತರೆ. ಈ ರಾಶಿಗೆ ಅಧಿಪತಿ ರವಿ ಆಗಿರ್ತಾರೆ ಸ್ನೇಹಿತರೆ. ಸೂರ್ಯದೇವ ಈ ರಾಶಿಗೆ ಅಧಿಪತಿ ಆಗಿರ್ತಾನೆ. ಸಿಂಹ ರಾಶಿ 2025ರ ಜಾತಕದ ಪ್ರಕಾರ ಹೇಳೋದಾದ್ರೆ ಸ್ನೇಹಿತರೆ, ಈ ಸಿಂಹ ರಾಶಿಗೆ ಜನಿಸಿದವರು ಈ ವರ್ಷ ಪೂರ್ತಿ ಶನಿಯ ಕುಂಭ 7ನೇ ಮನೆಯಲ್ಲಿ, ಹಾಗೆ ರಾಹು ಮೀನದ 8ನೇ ಮನೆಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ 2ನೇ ಮನೆಯಲ್ಲಿ ಸಂಕ್ರಮಿಸ್ತಾರೆ ಸ್ನೇಹಿತರೆ. ಗುರುವು ವರ್ಷದ ಆರಂಭದಲ್ಲಿ ಮೇಷ ರಾಶಿಯಲ್ಲಿ 9ನೇ ಮನೆಯಲ್ಲಿ ಇರ್ತಾರೆ ಸ್ನೇಹಿತರೆ, ಮತ್ತು ಮೇ 1ರಿಂದ ವೃಷಭ ರಾಶಿಗೆ 10ನೇ ಮನೆಯಲ್ಲಿ ಚಲಿಸುತ್ತದೆ ಸ್ನೇಹಿತರೆ. ಇನ್ನು 2025ರ ರಾಶಿ ಫಲದ ಪ್ರಕಾರ ಸಿಂಹದ ಗರ್ಜನೆ ನಿಮಗೆ ಕೇಳಿಸುತ್ತೆ. ಅಷ್ಟಮ ಶನಿ ನಿಮಗೆ ಯಾವ ರೀತಿಯ ಪರಿಣಾಮವನ್ನು ತರ್ತಾನೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, 2025ರ ಈ ಸಿಂಹ ರಾಶಿಯವರಿಗೆ ಅವಕಾಶಗಳು ಮತ್ತು ಸವಾಲುಗಳು ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತಿದೆ ಸ್ನೇಹಿತರೆ. ಶನಿ ವರ್ಷದ ಆರಂಭದಲ್ಲಿ ಕುಂಭರಾಶಿಯ 7ನೇ ಮನೆಯಲ್ಲಿ ಇರೋದ್ರಿಂದ ವೈಯಕ್ತಿಕ ಮತ್ತು ವೃತ್ತಿ ಸಂಬಂಧಿತ ಪಾಲುದಾರಿಕೆಯಲ್ಲಿ ಹೆಚ್ಚು ಗಮನವನ್ನು ಹರಿಸಬೇಕಾಗಿರುತ್ತದೆ ಸ್ನೇಹಿತರೆ. ರಾಹು 8ನೇ ಮನೆಯಲ್ಲಿ ಇರೋದ್ರಿಂದ ಆಂತರಿಕ ಪರಿವರ್ತನೆ, ಆಧ್ಯಾತ್ಮಿಕ ಪರಿಶೀಲನೆ ಮತ್ತು ಅನಿರೀಕ್ಷಿತ ಬದಲಾವಣೆಗಳು ಕೂಡ ಸಂಭವಿಸಬಹುದು. ಶನಿ 8ನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ಅಡಗಿದ್ದ ಸಮಸ್ಯೆಗಳು, ಆರ್ಥಿಕ ಲಾಭ ಅಥವಾ ಆರೋಗ್ಯದ ವಿಷಯಗಳು ನಿಮ್ಮ ಗಮನವನ್ನು ಸೆಳೆಯಬಹುದು. ಮೇ 18ರಂದು ರಾಹು 7ನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಸಂಬಂಧಗಳು ಮತ್ತು ವ್ಯಾಪಾರ ಪಾಲುದಾರಿಕೆಯಲ್ಲಿ ಜಾಗೃತೆಯಿಂದ ನಡೆದುಕೊಳ್ಳುವುದು ಮುಖ್ಯವಾಗಿರುತ್ತದೆ. ಗುರು ವರ್ಷದ ಆರಂಭದಲ್ಲಿ ವೃಷಭ ರಾಶಿಯ 10ನೇ ಮನೆಯನ್ನು ಸಂಚರಿಸುವುದರಿಂದ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಮೇಲಾಧಿಕಾರಿಗಳ ಬೆಂಬಲ ಮತ್ತು ವೃತ್ತಿ ಪರಿಚಯಗಳಲ್ಲಿ ಉತ್ತಮ ಹೆಸರು ಕೂಡ ನಿಮಗೆ ದೊರೆಯುತ್ತದೆ ಸ್ನೇಹಿತರೆ. ಮೇ 14ರಂದು ಗುರು ಮಿಥುನ ರಾಶಿಯ 11ನೇ ಮನೆಯನ್ನು ಪ್ರವೇಶಿಸುವುದರಿಂದ ಆರ್ಥಿಕ ಲಾಭ, ಸಾಮಾಜಿಕ ಬೆಳವಣಿಗೆ ಮತ್ತು ಹೊಸ ಸಂಪರ್ಕಗಳು ನಿಮಗೆ ಅನುಕೂಲಕರವಾಗುತ್ತವೆ. ವರ್ಷದ ಅಂತ್ಯದಲ್ಲಿ ಗುರು ಕರ್ಟಕ ರಾಶಿಯ ಮೂಲಕ ವೇಗವಾಗಿ ಸಂಚರಿಸಿ ಮಿಥುನ ರಾಶಿಗೆ ಮರಳುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆದಾಯದಲ್ಲಿ ಉತ್ತಮವಾದ ಪ್ರಗತಿಯನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ಸಿಂಹ ರಾಶಿಯವರಿಗೆ ಉದ್ಯೋಗಿಗಳಿಗೆ 2025ರಲ್ಲಿ ಅದೃಷ್ಟ ಒಲಿಯುತ್ತದೆಯಾ, ಹೊಸ ಉದ್ಯೋಗಗಳು ನಿಮಗೆ ದೊರೆಯುತ್ತದೆಯಾ ಅಂತ ಕೇಳೋದಾದರೆ, 2025ರ ಈ ಸಿಂಹರಾಶಿಯವರಿಗೆ ಉದ್ಯೋಗಿಗಳಿಗಂತೂ ಹೊಸ ಅವಕಾಶಗಳು ದೊರೆಯುತ್ತಾ ಹೋಗ್ತವೆ. ವಿಶೇಷವಾಗಿ ವರ್ಷದ ಆರಂಭದಲ್ಲಿ ಶನಿ 7ನೇ ಮನೆಯಲ್ಲಿ ಇರೋದ್ರಿಂದ ಪಾಲುದಾರಿಕೆ ಅಥವಾ ಸಮೂಹದಲ್ಲಿ ಕೆಲಸ ಮಾಡುವವರಿಗೆ ಇದು ಅನುಕೂಲಕರವಾದಂತಹ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ನೀವು ವೃತ್ತಿಯಲ್ಲಿ ಪ್ರಗತಿ ಸಾಧಿಸಲು ಹೊಸದಾಗಿ ಗುರುತಿಸಿಕೊಳ್ತಾ ಹೋಗ್ತೀರಿ ಸ್ನೇಹಿತರೆ. ಆದರೆ ಕೆಲವೊಮ್ಮೆ ನೀವು ಸಹಾಯ ಮಾಡಿದವರು ನಿಮ್ಮ ಕಾರ್ಯಗಳನ್ನು ಅಡ್ಡಗಟ್ಟುವಂತಹ ಸಾಧ್ಯತೆಗಳು ಕೂಡ ಇರಲಿದೆ. ಗುರು 10ನೇ ಮನೆಯಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಉತ್ತೇಜನ, ಮೇಲಾಧಿಕಾರಿಗಳ ಬೆಂಬಲ ಮತ್ತು ಪ್ರಶಂಸೆಯು ಕೂಡ ನಿಮಗೆ ದೊರೆಯುತ್ತದೆ ಸ್ನೇಹಿತರೆ. ಹೊಸ ಹುದ್ದೆಗಳು ಮತ್ತು ಉತ್ತಮ ವೃತ್ತಿ ಅವಕಾಶಗಳು ನಿಮ್ಮ ದಾರಿ ತಲುಪುತ್ತವೆ. ಶನಿ 8ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಜಾಗೃತೆಯಿಂದ ಕೆಲಸ ಮಾಡುವುದು ಅಗತ್ಯವಿರುತ್ತದೆ. ಇದು ಅಡಗಿದ ಸವಾಲುಗಳು, ಗಾಸಿಪ್ಗಳು ಅಥವಾ ಪ್ರತಿಸ್ಪರ್ಧೆಯ ಹೆಚ್ಚಳಕ್ಕೆ ಕಾರಣವಾಗಬಹುದು. ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ಇತರರ ಮಾತುಗಳಿಗೆ ಭರವಸೆಯಿಂದ ತಲೆಬಾಗದೆ ವೃತ್ತಿಯಲ್ಲಿ ಶಿಸ್ತುಬದ್ಧತೆ ಮತ್ತು ನಿರಂತರ ಪ್ರಯತ್ನವನ್ನು ಮುಂದುವರಿಸುವುದು ನಿಮಗೆ ಈ ಟೈಮ್ನಲ್ಲಿ ಒಳಿತಾಗಿರಲಿದೆ ಸ್ನೇಹಿತರೆ. ಇನ್ನು ಮೇ 14ರಂದು ಗುರು 11ನೇ ಮನೆಯನ್ನು ಪ್ರವೇಶಿಸಿದಾಗ ನಿಮ್ಮ ಆದಾಯವು ಹೆಚ್ಚಾಗುವಂತಹ ಸಂಭವವಿದೆ. ಹೊಸ ಉದ್ಯೋಗದ ಅವಕಾಶಗಳು, ಲಾಭದಾಯಕ ಸಂಬಂಧಗಳು ಮತ್ತು ಪ್ರೋತ್ಸಾಹಕರ ಬೆಂಬಲ ನಿಮಗೆ ದೊರೆಯಲಿದೆ ಸ್ನೇಹಿತರೆ. ಈ ಟೈಮ್ನಲ್ಲಿ ನೀವು ಕೋಪ ಅಥವಾ ವೃತ್ತಿ ಸಂಬಂಧಿತ ವಿಚಾರಗಳಲ್ಲಿ ಅನಗತ್ಯವಾಗಿ ತಲೆ ಹಾಕುವುದು ಸಮಸ್ಯೆಗಳನ್ನು ತಂದೊಡ್ಬೋದು.
ನಿಮ್ಮ ಕೆಲಸದ ಮೇಲೆ ನೀವು ಏಕಾಗ್ರತೆಯಿಂದ ಗಮನ ಹರಿಸುವುದು ಈ ಟೈಮ್ನಲ್ಲಿ ಒಳಿತಾಗಿರಲಿದೆ ಸ್ನೇಹಿತರೆ. ಇನ್ನು ಹೊಸ ಉದ್ಯೋಗವನ್ನು ಹುಡುಕುವವರಿಗೆ ಮತ್ತು ವರ್ಗಾವಣೆ ಅಥವಾ ಬಡ್ತಿ ನಿರೀಕ್ಷಿಸುವವರಿಗೆ ದ್ವಿತೀಯಾರ್ಧವು ಅತ್ಯಂತ ಪೂರಕವಾಗಿರ್ತದೆ. ಆದರೆ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಈ ಗುರಿಗಳನ್ನು ಸಾಧಿಸಲು ನೀವು ಹೆಚ್ಚಿನ ಪರಿಶ್ರಮ ಮತ್ತು ಶ್ರಮವನ್ನು ಪಡಬೇಕಾಗುತ್ತದೆ. ಇದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡುವಂತಹ ವರ್ಷವಾಗಲಿದೆ ಸ್ನೇಹಿತರೆ. ಆರ್ಥಿಕವಾಗಿ ಈ ಸಿಂಹ ರಾಶಿಯವರಿಗೆ 2025 ಲಾಭದಾಯಕವೇ? ಅಷ್ಟಮ ಶನಿ ನಿಮಗೆ ಯಾವ ರೀತಿಯ ಲಾಭವನ್ನು ತರಲಿದ್ದಾನೆ ಅಂತ ಕೇಳುತ್ತದೆ ಸ್ನೇಹಿತರೆ. 2025ರಲ್ಲಿ ಸಿಂಹ ರಾಶಿಯವರ ಆರ್ಥಿಕ ಸ್ಥಿತಿ ಚೇತರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ವರ್ಷಾರಂಭದಲ್ಲಿ ಗುರು 10ನೇ ಮನೆಯಲ್ಲಿ ಇರೋದ್ರಿಂದ ಆರ್ಥಿಕ ಲಾಭ, ಉದ್ಯೋಗದಿಂದ ಆದಾಯ ವೃದ್ಧಿಯಾಗ್ತಾ ಹೋಗ್ತದೆ ಸ್ನೇಹಿತರೆ. ಭೂಮಿ, ಮನೆ ಅಥವಾ ವಾಹನಗಳ ಖರೀದಿಗೆ ಇದು ಉತ್ತಮವಾದಂತಹ ಸಮಯವಾಗಿರುತ್ತದೆ. ಮೊದಲಾರ್ಧದಲ್ಲಿ ಆರ್ಥಿಕ ಪರಿಸ್ಥಿತಿ ದೃಢವಾಗಿರುವುದರಿಂದ ಕುಟುಂಬದ ಸಂಬಂಧಿತ ಖರ್ಚುಗಳು ಅಥವಾ ಮಕ್ಕಳ ಮದುವೆಯ ವೆಚ್ಚಗಳಂತಹ ತುರ್ತು ಅಗತ್ಯಗಳಿಗಾಗಿ ಹಣ ಖರ್ಚು ಮಾಡಬಹುದು. ಆದರೆ ಜಾಗೃತೆಯಿಂದ ಪ್ರಣಾಳಿಕೆಯನ್ನು ರೂಪಿಸಿ ಖರ್ಚು ಮಾಡಿದರೆ ಬಜೆಟ್ ನಿಯಂತ್ರಣದಲ್ಲಿರುತ್ತದೆ. ಮೇ 14ರಂದು ಗುರು 11ನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮ ಆದಾಯವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಹಳೆಯ ಬಾಕಿ ಹಣವು ಮರಳಬಹುದು ಸ್ನೇಹಿತರೆ. ಜೊತೆಗೆ ನಿಮ್ಮ ಉಳಿತಾಯದ ಪ್ರಮಾಣವೂ ಕೂಡ ವೃದ್ಧಿಯಾಗ್ತಾ ಹೋಗ್ತದೆ. ಗುರುವಿನ ಅನುಗ್ರಹದಿಂದ ಲಾಭದಾಯಕ ಹೂಡಿಕೆಗಳು ಹಾಗೂ ದೀರ್ಘಾವಧಿಯ ಆರ್ಥಿಕ ಯೋಜನೆಗಳಿಗೆ ಇದು ಅನುಕೂಲಕರವಾದಂತಹ ಸಮಯವಾಗಿರುತ್ತದೆ. ಆದರೆ ಸೂಕ್ತ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನದಿಂದ ನೀವು ಹೂಡಿಕೆಯನ್ನು ಮಾಡುವುದು ಉತ್ತಮವಾಗಿರ್ತದೆ. ಮೇ 18ರಂದು ರಾಹು 7ನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ಪಾಲುದಾರಿಕೆಯಲ್ಲಿ ಬಿಕ್ಕಟ್ಟುಗಳು ಉಂಟಾಗ್ಬೋದು ಮತ್ತು ಅನುಮಾನಾಸ್ಪದ ಖರ್ಚುಗಳಿಗಾಗಿ ಕಾರಣವಾಗ್ಬೋದು ಸ್ನೇಹಿತರೆ. ಪಾಲುದಾರರೊಂದಿಗೆ ವಿತಂಡವಾದ ಅಥವಾ ಹಣಕಾಸಿನ ಗೊಂದಲಗಳಿಂದ ಆಸ್ಪದವಾಗಬೇಡಿ ಸ್ನೇಹಿತರೆ. ಇನ್ನು ಶನಿಯ 8ನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ಆರೋಗ್ಯ ಸಮಸ್ಯೆಗಳೊಂದಿಗೆ ತುರ್ತು ವೆಚ್ಚಗಳಂತಹ ಸಂಭವವಿದೆ. ಈ ಸಮಯದಲ್ಲಿ ಆರ್ಥಿಕ ನಷ್ಟವನ್ನು ತಪ್ಪಿಸಲು ಸರಿಯಾದ ನಿರ್ವಹಣೆ ಮತ್ತು ಉಳಿತಾಯದ ಮಾರ್ಗವನ್ನು ಅನುಸರಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಅಂತಿಮವಾಗಿ 2025 ನಿಮಗೆ ಆರ್ಥಿಕ ವೃದ್ಧಿಗೆ ಪೂರಕವಾಗಿದ್ದು, ಸಮರ್ಥ ಚಾಣಾಕ್ಷತೆಯಿಂದ ಹಣಕಾಸಿನ ನಿರ್ವಹಣೆಯನ್ನು ಮಾಡ್ತಾ ಹೋದರೆ ನಿಮಗೆ ಈ ವರ್ಷದಲ್ಲಿ ಉತ್ತಮವಾದ ಫಲಿತಾಂಶಗಳು ಕೂಡ ದೊರೆತು ಹೋಗ್ತದೆ. 2025ರಲ್ಲಿ ಸಿಂಹ ರಾಶಿಯವರ ಕುಟುಂಬ ಜೀವನ ಹೇಗಿರ್ತದೆ? ವಿವಾಹವಾಗುವಂತಹ ಯೋಗವು ಕೂಡ ಇರಲಿದೆ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಈ ಸಿಂಹ ರಾಶಿಯವರಿಗೆ 2025ರಲ್ಲಿ ಕುಟುಂಬ ಜೀವನ ಸಮಗ್ರವಾಗಿ ಸಂತೋಷಕರವಾಗಿರ್ತದೆ. ವರ್ಷದ ಆರಂಭದಲ್ಲಿ ಗುರು 10ನೇ ಮನೆಯಲ್ಲಿ ಇರೋದ್ರಿಂದಾಗಿ ಕುಟುಂಬದಲ್ಲಿ ಪರಸ್ಪರ ಗೌರವ, ಸಹಕಾರ ಮತ್ತು ಶಾಂತಿ ಬೆಳೀತಾ ಹೋಗ್ತದೆ. ಎಲ್ಲರೂ ಒಂದೇ ಗುರಿಗಾಗಿ ಶ್ರಮಿಸುವ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಹಿಂದೆ ಏನಾದರೂ ಕಲಹ ಅಥವಾ ಗೊಂದಲಗಳು ಇದ್ದರೆ ಈಗ ಅವು ಪರಿಹಾರವಾಗುವುದು ಸ್ನೇಹಿತರೆ. ಮೇ 14ರಂದು ಗುರು 11ನೇ ಮನೆಯನ್ನು ಪ್ರವೇಶಿಸುವುದರಿಂದ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಚೈತನ್ಯ ಉಂಟಾಗ್ತಾ ಹೋಗ್ತದೆ. ಕುಟುಂಬದೊಂದಿಗೆ ಮತ್ತು ಸ್ನೇಹಿತರಿಂದ ಉತ್ತಮವಾದ ಬೆಂಬಲವೂ ಕೂಡ ದೊರೆಯುತ್ತದೆ ಸ್ನೇಹಿತರೆ. ಹೊಸ ಸ್ನೇಹಿತರು ಮತ್ತು ಪರಿಚಯಗಳು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತುಂಬುತ್ತದೆ. ವೈಯಕ್ತಿಕ ಸಂಬಂಧಗಳು ವಿಶೇಷವಾಗಿ ಗಟ್ಟಿಯಾಗ್ತಾ ಹೋಗ್ತವೆ ಸ್ನೇಹಿತರೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಗೌರವ ಮತ್ತು ಪರಸ್ಪರ ಸಹಕಾರವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಆದರೆ ಮೇ ನಂತರ ರಾಹು 7ನೇ ಮನೆಯನ್ನು ಪ್ರವೇಶಿಸೋದ್ರಿಂದ ದಾಂಪತ್ಯ ಜೀವನದಲ್ಲಿ ಕೆಲವು ಅಸಮಾಧಾನಗಳು ಉಂಟಾಗ್ಬೋದು. ಅರ್ಥವಿಲ್ಲದ ವಿಷಯಗಳಿಗೆ ಕಲಹ ಉಂಟಾಗುವಂತಹ ಸಾಧ್ಯತೆಗಳು, ಸಂಬಂಧಗಳ ಮೇಲೆ ಅನುಮಾನ ಬೀಳುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಸ್ನೇಹಿತರೆ. ಕೇತು 1ನೇ ಮನೆಯನ್ನು ಪ್ರವೇಶಿಸೋದ್ರಿಂದ ನೀವು ಸಮಸ್ಯೆಗಳನ್ನು ಹೆಚ್ಚಾಗಿ ಚಿಂತಿಸುವ ಹಾಗೂ ಮನಸ್ಸಿನಲ್ಲಿ ದ್ವಂದ್ವಗಳಿಗೆ ಸ್ಥಳ ನೀಡುವಂತಹ ಸಂಭವವಿದೆ. ಈ ಸಮಯವನ್ನು ನಿಮ್ಮ ಮನಸ್ಸನ್ನು ಶಾಂತಿಯಾಗಿರಿಸಲು ಹಾಗೆ ಸಂಬಂಧಗಳನ್ನು ಸಮರ್ಥವಾಗಿರಿಸಲು ಈ ಟೈಮ್ನನ್ನು ಬಳಸ್ಕೊಳ್ಳಿ ಸ್ನೇಹಿತರೆ. ಹಾಗೆ 2025ರಲ್ಲಿ ನಿಮ್ಮ ಸಂಬಂಧಗಳ ಮೇಲೆ ಇತರರ ಹಸ್ತಕ್ಷೇಪ ಹೆಚ್ಚಾಗಬಾರ್ದು. ಇದರಿಂದ ಕುಟುಂಬದ ಶಾಂತಿ ಭಂಗವಾಗ್ಬೋದು ಸ್ನೇಹಿತರೆ. ಹೀಗಾಗಿ ಇತರರ ಮಾತುಗಳಿಗೆ ಅತಿಯಾಗಿ ಪ್ರಾಮುಖ್ಯತೆಯನ್ನು ನೀಡದೆ ಕುಟುಂಬದ ಸದಸ್ಯರೊಂದಿಗೆ ಸರಿಯಾದ ಸಂವಹನದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವುದು ಉತ್ತಮವಾಗಿರ್ತದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಈ ಸಿಂಹ ರಾಶಿಯವರು 2025ರಲ್ಲಿ ಎಂತಹ ಜಾಗೃತಿಯನ್ನು ವಹಿಸಬೇಕು? ರಾಹು ಕೇತುವರ ಪ್ರಭಾವ ಹೇಗಿರ್ತದೆ ನಿಮ್ಮ ಆರೋಗ್ಯದ ಮೇಲೆ ಅಂತ ಕೇಳೋದಾದರೆ, 2025ರಲ್ಲಿ ಸಿಂಹ ರಾಶಿಯವರು ತಮ್ಮ ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕು. ವಿಶೇಷವಾಗಿ ವರ್ಷಾರಂಭದಲ್ಲಿ ಶನಿ 8ನೇ ಮನೆಯನ್ನು ಪ್ರವೇಶಿಸೋದ್ರಿಂದ ಮಾನಸಿಕ ಒತ್ತಡ, ಅಡಗಿದ ಆರೋಗ್ಯ ಸಮಸ್ಯೆಗಳು ಅಥವಾ ಕೆಲವು ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗಬಹುದು ಸ್ನೇಹಿತರೆ. ಆರೋಗ್ಯಕರ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಹರಿಸುವುದು ಬಹಳ ಮುಖ್ಯವಾಗಿರ್ತದೆ. ಮಿತವಾದ ಆಹಾರ ಹಾಗೆ ಸಮತೋಲಿತ ಆಹಾರ ಕ್ರಮ, ಸಮರ್ಪಕ ನಿದ್ರೆ ಮತ್ತು
ಶಾರೀರಿಕ ವ್ಯಾಯಾಮವು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಬಹಳ ಸಹಾಯವನ್ನು ಮಾಡ್ತಾ ಹೋಗ್ತದೆ. ಮೇ 14ರಂದು ಗುರು 11ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ನಿಮ್ಮ ಶಕ್ತಿಯ ಮಟ್ಟ, ರೋಗ ನಿರೋಧಕ ಶಕ್ತಿ ಮತ್ತು ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇದು ಹೊಸ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಲು ಉತ್ತಮವಾದಂತಹ ಸಮಯವಾಗಿರ್ತದೆ. ನಿರಂತರ ವ್ಯಾಯಾಮ, ಧ್ಯಾನ ಮತ್ತು ಯೋಗದಿಂದ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಣೆಯಾಗ್ತದೆ ಸ್ನೇಹಿತರೆ. ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಆಧ್ಯಾತ್ಮದಲ್ಲಿ ತೊಡಗುವುದು ಸಹ ಸೂಕ್ತವಾಗಿರ್ತದೆ. ಮೇ ನಂತರ ಕೇತು ಪ್ರಭಾವ 1ನೇ ಮನೆಯಲ್ಲಿ ಇರೋದ್ರಿಂದ ನೀವು ಆತಂಕ, ಅಸಹನೆ ಅಥವಾ ಅಸಮಾಧಾನಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ. ಇದು ನಿಮ್ಮ ಮನಸ್ಸಿನಲ್ಲಿ ಅನಗತ್ಯವಾದಂತಹ ಭಯ ಮತ್ತು ದ್ವಂದ್ವವನ್ನು ಹೆಚ್ಚಿಸಬಹುದು. ಆತ್ಮಸಂಯಮ ಮತ್ತು ಚಿಂತನೆಯ ಜಾಗೃತೆಯಿಂದ ಈ ಭಾವನೆಗಳನ್ನು ನಿಯಂತ್ರಿಸಬಹುದಾಗಿದೆ. ಸ್ನೇಹಿತರು ಮತ್ತು ಶ್ರೇಯೋಭಿಲಾಷಿಗಳ ಸಲಹೆಗಳನ್ನು ಆಲಿಸುವುದು ಈ ಅವಧಿಯಲ್ಲಿ ಬಹಳ ಸಹಾಯಕವಾಗ್ತಾ ಹೋಗ್ತದೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆಯೇ ಸಿಂಹರಾಶಿಯವರಿಗೆ 2025ರಲ್ಲಿ ಯಶಸ್ಸು ದೊರೆಯುತ್ತದೆಯಾ? ಹೊಸ ವ್ಯಾಪಾರದ ಪ್ರಾರಂಭಕ್ಕೆ ಇದು ಸೂಕ್ತವಾದಂತಹ ಸಮಯ ಅಂತ ಕೇಳೋದಾದರೆ 2025ರಲ್ಲಿ ಸಿಂಹರಾಶಿಯ ವ್ಯಾಪಾರಸ್ಥರಿಗೆ ಅವಕಾಶಗಳು ಮತ್ತು ಸವಾಲುಗಳು ಎರಡೂ ಎದುರಾಗ್ತಾ ಹೋಗ್ತದೆ. ವರ್ಷದ ಆರಂಭದಲ್ಲಿ ಶನಿ 7ನೇ ಮನೆಯಲ್ಲಿ ಇರೋದ್ರಿಂದಾಗಿ ಪಾಲುದಾರಿಕಾ ವ್ಯಾಪಾರಗಳು ಮತ್ತು ತಂಡದ ಪ್ರಾಜೆಕ್ಟ್ಗಳಿಗೆ ಇದು ಉತ್ತಮವಾದಂತಹ ಸಮಯವಾಗಿರ್ತದೆ. ಶ್ರದ್ಧೆಯಿಂದ ಮತ್ತು ಕಾರ್ಯನಿರ್ವಹಣೆಯ ಮೂಲಕ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಬಹುದು. ಗುರು 10ನೇ ಮನೆಯಲ್ಲಿ ಇರೋದ್ರಿಂದ ವ್ಯಾಪಾರಿಗಳಿಗೆ ಮೆಚ್ಚುಗೆ, ಬೆಂಬಲ ಮತ್ತು ಹೆಸರಿನ ಬೆಳವಣಿಗೆಯ ಸಾಧ್ಯವಾಗ್ತಾ ಹೋಗ್ತದೆ. ಗ್ರಾಹಕರು ಮತ್ತು ಪಾಲುದಾರರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುವಂತಹ ನಿರೀಕ್ಷೆಯೂ ಕೂಡ ನಿಮಗೆ ಈ ಟೈಮ್ನಲ್ಲಿ ಇರಲಿದೆ ಸ್ನೇಹಿತರೆ. ಶನಿ 8ನೇ ಮನೆಯಲ್ಲಿ ಪ್ರವೇಶಿಸೋದ್ರಿಂದ ಅತಿಯಾದ ಹಣಕಾಸಿನ ಜವಾಬ್ದಾರಿಗಳು, ದುರ್ಬಳಕೆ ಅಥವಾ ತಪ್ಪು ಲೆಕ್ಕಾಚಾರಗಳಿಂದ ಧನನಷ್ಟ ಸಂಭವಿಸುವಂತಹ ಚಾನ್ಸಸ್ ಕೂಡ ಇರಲಿದೆ. ಈ ಸಮಯದಲ್ಲಿ ಯಾವುದೇ ಹೂಡಿಕೆ ಅಥವಾ ದೊಡ್ಡ ವ್ಯವಹಾರಕ್ಕೆ ಬಗ್ಗೆ ಪರಾಮರ್ಶೆಯನ್ನು ಮಾಡಬೇಡಿ. ಈ ಟೈಮ್ನಲ್ಲಿ ಯಾವುದೇ ಕಾರ್ಯವನ್ನು ಮಾಡಬೇಕಾದರೂ ಶ್ರದ್ಧೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಅಗತ್ಯವಿರುತ್ತದೆ. ಮೇ 18ರಂದು ರಾಹು 7ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ವ್ಯಾಪಾರ ಪಾಲುದಾರಿಕೆಯಲ್ಲಿ ಕೆಲವು ಗೊಂದಲಗಳು ಅಥವಾ ದ್ವಂದ್ವಗಳು ಎದುರಾಗಬಹುದು. ನಿಮ್ಮ ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ಸಂಬಂಧಗಳ ನಿರ್ವಹಣೆಯ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು. ನೇರ ಸಂವಹನ, ಪಾರದರ್ಶಕ ವ್ಯವಹಾರಗಳು ಮತ್ತು ಶ್ರದ್ಧೆಯ ಮೂಲಕ ಇಂತಹ ಸವಾಲುಗಳನ್ನು ನೀವು ನಿರ್ವಹಿಸಬಹುದಾಗಿದೆ ಸ್ನೇಹಿತರೆ. ಕಲೆ ಅಥವಾ ಸ್ವಯಂ ಉದ್ಯೋಗದಲ್ಲಿ ತೊಡಗಿರುವಂಥವರಿಗೆ ಮೊದಲಾರ್ಧದಲ್ಲಿ ಉತ್ತಮವಾದ ಅವಕಾಶಗಳು ದೊರೆಯುವಂತಹ ಸಂಭವವಿದೆ. ಆದರೆ ಅವಕಾಶಗಳನ್ನು ಸುಲಭವಾಗಿ ಬಳಸಿಕೊಳ್ಳುವಲ್ಲಿ ನಿರಂತರವಾಗಿ ಪ್ರಯತ್ನ, ಸಹನೆ ಮತ್ತು ತಾಂತ್ರಿಕ ನೈಪುಣ್ಯ ಅಗತ್ಯವಿರುತ್ತದೆ. ದ್ವಿತೀಯಾರ್ಧದಲ್ಲಿ ಹೆಚ್ಚು ಸವಾಲುಗಳು ಎದುರಾಗಬಹುದು, ಆದರೆ ಶ್ರದ್ಧೆ ಮತ್ತು ಪ್ರಯತ್ನಗಳ ಮೂಲಕ ನಿಮ್ಮ ಉದ್ಯೋಗವನ್ನು ಇನ್ನಷ್ಟು ಬಲಪಡಿಸಬಹುದು. ಹಿರಿಯರ ಸಲಹೆ ಮತ್ತು ಅನುಭವ ತಜ್ಞರ ಮಾರ್ಗದರ್ಶನ ನಿಮಗೆ ಬೆಳವಣಿಗೆಗೆ ಸಹಕಾರಿಯಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆಯೇ 2025 ಅನುಕೂಲಕರವಾಗಿರಲಿದೆಯಾ? ಶಿಕ್ಷಣದ ವಿಚಾರದಲ್ಲಿ ಅಷ್ಟಮ ಶನಿ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿಯ ಫಲವನ್ನು ನೀಡ್ತಾರೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಸಿಂಹರಾಶಿಯವರಿಗೆ 2025ರಲ್ಲಿ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಫಲಿತಾಂಶಗಳು ದೊರೆಯುವಂತಹ ಸಾಧ್ಯತೆ ಇದೆ. ಪೋಟಿ ಪರೀಕ್ಷೆಗಳು, ಉನ್ನತ ಶಿಕ್ಷಣ ಅಥವಾ ಕೌಶಲ್ಯಾಭಿವೃದ್ಧಿಗಾಗಿ ಶ್ರಮಿಸುವಂಥವರಿಗೆ ವರ್ಷದ ಮೊದಲಾರ್ಧವು ಅತ್ಯಂತ ಅನುಕೂಲಕರವಾಗಿರ್ತದೆ. ಗ್ರಹಗತಿಗಳು ನಿಮ್ಮಲ್ಲಿ ಏಕಾಗ್ರತೆ, ದಿಟ್ಟ ಸಂಕಲ್ಪ ಮತ್ತು ಶಿಸ್ತಿನ ಮನೋಭಾವವನ್ನು ಬೆಳೆಸ್ತಾ ಹೋಗ್ತದೆ ಸ್ನೇಹಿತರೆ. ಈ ಟೈಮ್ನಲ್ಲಿ ಶನಿ ಮತ್ತು ಗುರುವಿನ ಪ್ರಭಾವದಿಂದಾಗಿ ತಾಂತ್ರಿಕ ವಿಜ್ಞಾನ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವರ್ಷ ವಿಶೇಷ ಯಶಸ್ಸು ದೊರೆಯಲಿದೆ ಸ್ನೇಹಿತರೆ. ಈ ಟೈಮ್ನಲ್ಲಿ ಶನಿ ಮತ್ತು ಗುರುವಿನ ಬೆಂಬಲ ನಿಮಗೆ ಸಿಗ್ತಾ ಹೋದರೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಅನ್ನೋ ಮಾತು ಕೇಳಿದ್ದೀರಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ಈ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಯಶಸ್ಸನ್ನು ಕಾಣಲು ಈ ಟೈಮ್ ಸರಿಯಾಗಿರಲಿದೆ ಸ್ನೇಹಿತರೆ. ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡೆಯಲು ಅಥವಾ ವೃತ್ತಿಪರ ಪ್ರಮಾಣ ಪತ್ರಗಳನ್ನು ಸಂಪಾದಿಸಲು ಇದು ಸೂಕ್ತವಾದ ಸಮಯವಾಗಿರುತ್ತದೆ. ಮೇ 14ರಂದು ಗುರು 11ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ನಿಮ್ಮ ಶಿಕ್ಷಣ ಪ್ರಯತ್ನಗಳಿಗೆ ಮತ್ತಷ್ಟು ಶಕ್ತಿಯು ಲಭಿಸ್ತಾ ಹೋಗ್ತದೆ. ಹೊಸ ಸ್ನೇಹಿತರು ಮತ್ತು ಮಾರ್ಗದರ್ಶಕರು ನಿಮಗೆ ಬೆಂಬಲವನ್ನು ನೀಡ್ತಾ ಹೋಗ್ತಾರೆ. ಕೌಶಲ್ಯಗಳನ್ನು ಸುಧಾರಿಸಲು ಇದು ಉತ್ತಮವಾದ ಅವಕಾಶಗಳಾಗಿರುತ್ತದೆ. ನಿಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಹೊಸ ಜ್ಞಾನವನ್ನು ಪಡೆಯುವುದು ನಿಮ್ಮ ಭವಿಷ್ಯಕ್ಕೆ ಪೂರಕವಾಗಿರಲಿದೆ. ವಿದ್ಯಾರ್ಥಿಗಳು ಮಾರ್ಗದರ್ಶಕರ ಸಲಹೆಯನ್ನು ಪಡೆದು ಅವರ ಅನುಭವದಿಂದ ಲಾಭವನ್ನು ಪಡೆಯಬೇಕು ಸ್ನೇಹಿತರೆ. ಮೇ ನಂತರ ಕೇತು ಪ್ರಭಾವ 1ನೇ ಮನೆಯಲ್ಲಿ ಇರೋದ್ರಿಂದ ಕೆಲವೊಮ್ಮೆ ಏಕಾಗ್ರತೆಯ ಕೊರತೆ ಅಥವಾ ಆತಂಕ ಉಂಟಾಗುವಂತಹ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ಹಿರಿಯರ ಸಹಾಯವನ್ನು ಪಡೆಯುವುದು ಮತ್ತು ಧ್ಯಾನ, ಯೋಗದಂತಹ ಚಟುವಟಿಕೆಗಳನ್ನು ಮಾಡಿ ಮನೋಬಲವನ್ನು ಹೆಚ್ಚಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ. ಗುರು ಗತಿಗಳು ಉತ್ತಮ ಸ್ಥಾನದಲ್ಲಿ ಇರೋದ್ರಿಂದಾಗಿ ಈ ವರ್ಷ
ಶ್ರದ್ಧೆ ಮತ್ತು ಪರಿಶ್ರಮವು ನಿಮ್ಮ ವಿದ್ಯಾಭ್ಯಾಸದ ಗುರಿಗಳನ್ನು ನೇರವಾಗಿ ಸಾಧಿಸಲು ಬಹಳ ಸಹಕಾರಿಯಾಗ್ತಾ ಹೋಗ್ತವೆ. ಇನ್ನು ಈ ಸಿಂಹ ರಾಶಿಯವರು 2025ರಲ್ಲಿ ಯಾವ ಪರಿಹಾರಗಳನ್ನು ಮಾಡಬೇಕು, ಅಷ್ಟಮ ಶನಿಯ ಪರಿಣಾಮಗಳನ್ನು ಹೇಗೆ ಕಡಿಮೆ ಮಾಡಬೇಕು ಅಂತ ಹೇಳೋದಾದರೆ ಸ್ನೇಹಿತರೆ, 2025ರಲ್ಲಿ ಶನಿ ಮತ್ತು ರಾಹುಕೇತುಗಳ ಪ್ರಭಾವವನ್ನು ಕಡಿಮೆ ಮಾಡಲು ಸಿಂಹ ರಾಶಿಯವರು ನಿತ್ಯ ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಉತ್ತಮವಾಗಿರುತ್ತದೆ. 7ನೇ ಮತ್ತು 8ನೇ ಮನೆಯಲ್ಲಿ ಶನಿ ಸಂಚರಿಸುವುದರಿಂದ ಉದ್ಯೋಗ, ವ್ಯಾಪಾರ ಮತ್ತು ಆರೋಗ್ಯದಲ್ಲಿ ಕೆಲವು ತೊಂದರೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಶನಿಗೆ ಪರಿಹಾರವನ್ನು ನೀಡಲು ಪ್ರತಿದಿನ ಅಥವಾ ಶನಿವಾರದಂದು ಶನಿ ಸ್ತೋತ್ರ ಪಠಣ, ಶನಿ ಮಂತ್ರ ಜಪ ಅಥವಾ ಶನಿ ದೇವಾಲಯಕ್ಕೆ ಭೇಟಿ ನೀಡುವುದು ಉತ್ತಮವಾಗಿರುತ್ತದೆ. ಹನುಮಾನ್ ಚಾಲಿಸ ಪಠಿಸುವುದರಿಂದ ಅಥವಾ ಆಂಜನೇಯ ದೇವರ ಪೂಜೆಯನ್ನು ಮಾಡುವುದರಿಂದ ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಬಹುದಾಗಿದೆ. ಸ್ನೇಹಿತರೆ, ಮೇ ನಂತರ ರಾಹು 7ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದರ ಪರಿಣಾಮ ಸಹಜವಾಗಿ ಕೆಲವು ಸಂಬಂಧಗಳ ನಡುವೆ ಗೊಂದಲಗಳು ಅಥವಾ ಅಸಹನೆ ಎದುರಾಗಬಹುದು. ಪ್ರತಿದಿನ ಅಥವಾ ಶನಿವಾರದಂದು ರಾಹು ಸ್ತೋತ್ರ ಪಠಣ, ರಾಹು ಮಂತ್ರ ಜಪ ಮಾಡುವ ಮೂಲಕ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಬಹುದು. ಅಲ್ಲದೆ ನವಗ್ರಹಗಳ ದೇವಾಲಯದಲ್ಲಿ ರಾಹುಕೇತು ಪೂಜೆಯನ್ನು ಮಾಡುವುದು ಕೂಡ ನಿಮಗೆ ಶ್ರೇಯಸ್ಕರವಾಗಿರಲಿದೆ. ಕೇತು 1ನೇ ಮನೆಯಲ್ಲಿ ಇರೋದರಿಂದ ಆತಂಕ, ಭಯ ಮತ್ತು ಅಸಮಾಧಾನ ಉಂಟಾಗುವಂತಹ ಸಂಭವವಿದೆ. ಇದರ ಪರಿಹಾರವಾಗಿ ಪ್ರತಿದಿನ ಅಥವಾ ಮಂಗಳವಾರದಂದು ಕೇತು ಸ್ತೋತ್ರ ಪಠಣ ಅಥವಾ ಕೇತು ಮಂತ್ರ ಜಪವನ್ನು ಮಾಡುವುದು ಉತ್ತಮವಾಗಿರುತ್ತದೆ. ಶ್ರೀ ಗಣೇಶನ ಸ್ತುತಿ ಮಾಡುವುದು ಅಥವಾ ಗಣಪತಿ ದೇವರ ಪೂಜೆಯನ್ನು ಮಾಡುವುದು ಕೇತು ನೀಡುವ ನಕಾರಾತ್ಮಕ ಫಲಿತಾಂಶವನ್ನು ತಡೆಯಲು ಸಹಕಾರಿಯಾಗ್ತಾ ಹೋಗ್ತದೆ. ಸ್ನೇಹಿತರೆ, ನಾವು ತಿಳಿಸ್ಕೊಡುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ. ಹಾಗೆಯೇ ಆ ಶನಿದೇವರು ಮತ್ತು ಗುರುದೇವರ ಬಲವೂ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಆ ಶನಿ ದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಸ್ನೇಹಿತರೆ, ಸಿಗ್ತೀನಿ ಮತ್ತೊಂದು ರಾಶಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.